ಇನ್ನು ಬಿಜೆಪಿ ವಿರುದ್ಧ ಕೋವಿಡ್ ಹಗರಣದ ಬ್ರಹ್ಮಾಸ್ತ್ರ ಹೂಡಿರುವಂತಹ ಕಾಂಗ್ರೆಸ್ ತನಿಖೆಗೆ ಮುಂದಾಗಿದೆ. ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಯಾವ ರಾಜಕಾರಣಿ ಹೆಸರನ್ನು ಕೂಡ ಉಲ್ಲೇಖಿಸಿಲ್ಲ. ಎಫ್ಐಆರ್ ಈಗ ಕೈಕಮಲ ನಾಯಕರ ಮಧ್ಯೆ ಬಡಿತಾಟಕ್ಕೆ ಕಾರಣವಾಗಿದೆ. ಕೊರೋನಾ ಹಗರಣದ ತನಿಖೆಗೆ ಕೌಂಟ್ ಡೌನ್. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ಕೊರೋನಾ ಕಾಲದ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಟೆನ್ಷನ್. ವಿಶ್ವವನ್ನೇ ನಡುಗಿಸಿ ಕೊರೋನಾ ವೈರಸ್ ಸೈಲೆಂಟ್ ಆಗಿದೆ. ಆದರೆ ರಾಜ್ಯ ರಾಜಕೀಯದಲ್ಲಿ ಕೊರೋನಾ ಕಾಲದಲ್ಲಿ ನಡೆದಿದೆ ಎನ್ನಲಾದ ಹಗರಣ ವೈಲೆಂಟ್ ಕ್ರಿಯೇಟ್ ಮಾಡಿದೆ. ಪಿಪಿಇ ಕಿಟ್ ಹಾಗೂ N95 ಮಾಸ್ಕ್ ನಿಯಮ ಬಾಹಿರವಾಗಿ ಖರೀದಿಸಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 167 ಕೋಟಿ ನಷ್ಟ ಮಾಡಿದ ಆರೋಪ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಖಾಸಗಿ ಕಂಪನಿಗಳ ಮಾಲೀಕರು ಹಾಗೂ ವೈದ್ಯಕೀಯ ಇಲಾಖೆ ಅಧಿಕಾರಿಗಳ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಡಾಕ್ಟರ್ ಗಿರೀಶ್ ಆರೋಪಿ ನಂಬರ್ 1 ಆಗಿದ್ದಾರೆ. ಇನ್ನು ಸರ್ಕಾರಿ ಅಧಿಕಾರಿಗಳಾದ ರಘು ಜಿಪಿ ಹಾಗೂ ಮುನಿರಾಜು A2 ಹಾಗೂ A3 ಆಗಿದ್ದಾರೆ. ಲಾರ್ಜ್ ಎಕ್ಸ್ಪೋರ್ಟ್ ಕಂಪನಿಯನ್ನ A4 ಎಂದು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಪ್ರುಡೆಂಟ್ ಮ್ಯಾನೇಜ್ಮೆಂಟ್ A5 ಆಗಿದ್ದು ಜನಪ್ರತಿನಿಧಿಗಳನ್ನ A6 ಎಂದು ನಮೂದಿಸಲಾಗಿದೆ. ರಾಜ್ಯ ಸರ್ಕಾರಿ ಅಧಿಕಾರಿಗಳು A7 ಆದ್ರೆ A8 ಆಗಿ ಇತರರು ಅಂತ ಎಫ್ಐಆರ್ ದಾಖಲಾಗಿದೆ. ಹೀಗೆ ಯಾವುದೇ ರಾಜಕಾರಣಿ ಹೆಸರು ಉಲ್ಲೇಖಿಸದೆ 6ನೇ ಆರೋಪಿಯಾಗಿ ಜನಪ್ರತಿನಿಧಿಗಳ ವಿರುದ್ಧ ಎಫ್ಐಆರ್ ಹಾಕಲಾಗಿದೆ. ಇದೇ ಎಫ್ಐಆರ್ ಈಗ ರಾಜಕೀಯ ಬಡಿದಾಟಕ್ಕೆ ಕಾರಣವಾಗಿದೆ. ಇನ್ನು ನಮಗೇನು ಪೊಲಿಟಿಕಲ್ ಟರ್ನ್ ಮಾಡಬೇಕು ಅಂತಿಲ್ಲ. ಒಬ್ಬ ಜಸ್ಟಿಸ್ ಕುನ್ನಾ ಅವ್ರನ್ನ ನೇಮಕ ಆಗಿದೆ. ಅವ್ರ ಅಭಿಪ್ರಾಯನ ತಿಳಿಸಿದ್ದಾರೆ. ಆ ಅಭಿಪ್ರಾಯದ ಮೇಲೆ ಇದಾಗಿದೆ. ನಮ್ಗೆ ಯಾರ ಮೇಲೂ ನಾವು ವೆಂಚ್ಫುಲ್ ಮಾಡಬೇಕಾಗಿಲ್ಲ. ಈಗ ವೆಂಚ್ಫುಲ್ ಮಾಡಬೇಕಾಗಿದ್ರೆ ಈ ಪೋಸ್ಕೋ ಕೇಸ್ ನಡೀತು, ಏನ್ ಬೇಕಾದ್ರೂ ತೀರ್ಮಾನ ಆಗಬಹುದಾಯ್ತು. ದ್ವೇಷದ ರಾಜಕಾರಣ ಬಿಟ್ರೆ ಬೇರೆ ಏನೂ ಇಲ್ಲ. ಯಡಿಯೂರಪ್ಪನವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಪೋಕ್ಸೋ ಕೇಸ್ ಹಾಕ್ಸಿರುವಂತದ್ದು ಇರ್ಬೋದು. ಇದು ದ್ವೇಷ ಅಲ್ಲದೆ ಬೇರೆ ಏನೂ ಇಲ್ಲ. ಇದರಲ್ಲಿ ವಿರೋಧ ಪಕ್ಷವಾಗಿ ಇದಕ್ಕೆಲ್ಲ ಬೆದರಿ ನಿಂತ್ಕೊಂಡ್ರೆ ಅವ್ರು ಆಡಿದ್ದೇ ಆಟ ಆಗುತ್ತದೆ. 4 ವರ್ಷ ಏನ್ ಮಾಡ್ತಿದ್ರಿ ಎಂದ ಅಶೋಕ್ಗೆ ದಿನೇಶ್ ಡಿಚ್ಚಿ. ಕಾಂಗ್ರೆಸ್ ಅವರು ಈ 4 ವರ್ಷ ಏನ್ ಮಾಡ್ತಾ ಇದ್ರು? ಕಳ್ಳೆಕಾಯಿ ತಿಂತಾ ಇದ್ರ? 4 ವರ್ಷ ಏನು ಮಾತಾಡೇ ಇಲ್ಲ, ಒಂದು ತನಿಖೆಗೆ ಆಗ್ರಹ ಮಾಡಿಲ್ಲ. ಕೆಲವು ಪ್ರಕರಣಗಳನ್ನ ಬಹಳ ಸ್ಪಷ್ಟವಾದಂತ ತಪ್ಪಾಗಿದೆ ಅಂತ ಅದು ಕಾಣ್ತಾ ಇರೋದ್ರಿಂದ ಕೂಡಲೇ ಎಫ್ಐಆರ್ ಅನ್ನು ದಾಖಲೆ ಮಾಡುವಂತ ಕೆಲವು ಪ್ರಕರಣಗಳಿರ್ತದೆ. ಕೆಲವು ಪ್ರಕರಣಗಳು ಇನ್ನೂ ಹೆಚ್ಚು ಅದರ ಬಗ್ಗೆ ವಿಚಾರಣೆ ಮಾಡುವಂಥದ್ದು ಮತ್ತೆ ನಂತರ ಕ್ರಮ ತಗೊಳ್ಳುವಂಥದ್ದು ಇರ್ತದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕಾನೂನಿನ ಪ್ರಕಾರ ಕ್ರಮವಾಗುತ್ತೆ ಎಂದಿದ್ದಾರೆ. ಇದಕ್ಕೆ ಜಗದೀಶ್ ಶೆಟ್ಟರ್ ರಾಜಕೀಯ ದ್ವೇಷ ಅಂತ ತಿಳಿದಿದ್ದಾರೆ. ಅದರಿಂದ ಅದನ್ನ ಕಾನೂನಿನ ಪ್ರಕಾರ ಏನು ಕ್ರಮಗಳು ತಗೊಳ್ಬೇಕು ಅದು ತಗೊಳ್ಳೇಬೇಕಾಗ್ತದೆ. ಆಧಾರದ ಮೇಲೆ ಇದು ಒಂದು ಎಫ್ಐಆರ್ ಈಗ ರಿಜಿಸ್ಟರ್ ಆಗಿದೆ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ. ಮತ್ತು ಇನ್ನು ಬೇರೆ ಬೇರೆ ಪ್ರಕರಣಗಳಲ್ಲಿ, ಯಾಕಂದ್ರೆ ಒಂದೊಂದು ಪ್ರಕರಣ ಒಂದೊಂದು ತರ ಇರ್ತದೆ. ಇನ್ನು ವರದಿ ಪರಿಪೂರ್ಣವಾದಂಥ ವರದಿ ಇನ್ನು ಕೊಟ್ಟಿಲ್ಲ. ಒಂದು ಇಂಟೀರಿಯಂ ವರದಿ ಕೊಟ್ಟಿದ್ದಾರೆ. ಅದರ ಮೇಲೇನೆ ನೀವು ಎಫ್ಐಆರ್ ಮಾಡ್ತೀರಂತಂದ್ರೆ ಇದು ರಾಜಕೀಯ ದ್ವೇಷದ ಒಂದು ಅತ್ಯಂತ ತಾಜಾ ಉದಾಹರಣೆ ಅಂತ ಹೇಳ್ತೀನಿ, ತಾಜಾ ಸಾಕ್ಷಿ ಅಂತ ಹೇಳ್ತೀನಿ. ಇನ್ನು ಕೋವಿಡ್ ಹಗರಣದ ತನಿಖೆ ನಡೆಸೋದಾಗಿ ಜನರಿಗೆ ಭರವಸೆ ಕೊಟ್ಟಿದ್ದೆವು, ಅದರಂತೆ ತನಿಖೆ ಮಾಡ್ತೀವಿ ಅಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಇದಕ್ಕೆ ಲೇವಡಿ ಮಾಡಿರುವ ಸಂಸದ ಗೋವಿಂದ ಕಾರಜೋಳ ತಮ್ಮ ಹಗರಣಗಳನ್ನ ಮುಚ್ಚಿಕೊಳ್ಳಲು ದ್ವೇಷದ ರಾಜಕಾರಣದಿಂದ ತನಿಖೆ ನಡೆಸುತ್ತಿದ್ದಾರೆ ಅಂತ ಗುಡುಗಿದ್ದಾರೆ. ನಾವೇನು ಈ ರಾಜ್ಯದ ಜನರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ವಿ. ನಮ್ಮ ಸರ್ಕಾರ ಬಂದ್ರೆ ಕೋವಿಡ್ ಹಗರಣದಲ್ಲಿ ಏನೇನು ಲೋಪ ಆಗಿದೆ, ಜನರಿಗೆ ಜೀವಹಾನಿಯಾಗಿದೆ, ಇವರ ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮಿಸ್ಅಪ್ರೋಪ್ರಿಯೇಷನ್ ನಿಯಮಗಳನ್ನ ಗಾಳಿಗೆ ತೂರಿ ಮಾಡಿದ್ದಾರೆ. ಇದು ವಿತ್ ಮಾಲಫೈಡ್ ಇಂಟೆನ್ಷನ್ ಮಾಡಿದ್ದಾರೆ ಅನ್ನೋದಕ್ಕೆ ನಾವು ಇದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಮಾಡಿ ವಿಲ್ ಬ್ರಿಂಗ್ ದಮ್ ಟು ಬುಕ್ಸ್ ಅಂತ ಹೇಳಿದ್ವಿ. ಅದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಬೋಡಾ ಹಗರಣ ಇರಬಹುದು, ವಾಲ್ಮೀಕಿ ನಿಗಮದ ಹಗರಣ ಇರಬಹುದು, ಈ ಎಲ್ಲ ಹಗರಣಗಳಲ್ಲಿ ಸಿಗಾಕೊಂಡು ಉತ್ತರ ಕೊಡೋದು ಆಗದೇನೆ ಆ ಹಗರಣಗಳ ಫೇಸ್ ಮಾಡಲಿಕ್ಕೆ ಅವ್ರಿಗೆ ಮುಖ ಇಲ್ಲದಕ್ಕಾಗಿ ಈ ದ್ವೇಷದ ರಾಜಕಾರಣವನ್ನ ಶುರು ಮಾಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ವಿಧಾನಸೌಧ ಪೊಲೀಸರು ಆರೋಪಿಗಳಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸಲಿದ್ದಾರೆ. ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೂ ನೋಟಿಸ್ ನೀಡಲಿದ್ದಾರೆ. ಇತ್ತ ಸರ್ಕಾರ SIT ರಚಿಸುವ ಸಾಧ್ಯತೆ ಇದ್ದು ದೊಡ್ಡ ರಾಜಕೀಯ ಯುದ್ಧ ನಡೆಯೋದು ಫಿಕ್ಸ್ ಆಗಿದೆ. ಬ್ಯೂರೋ ರಿಪೋರ್ಟ್ TV9.